ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿವಿಸಿ ನ್ಯೂಸ್. ನಾನು ಯಶಸ್ವಿನಿ. ಈಗ ಹೆಡ್ಲೈನ್ಸ್. ಶಿಕ್ಷಣ ವ್ಯವಸ್ಥೆ ಚರ್ಚೆ, ಆಶಾದಾಯಕ ನಡೆ, ದೇಶದ ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಕೆಲಸ, ಕೇಂದ್ರ ಸರ್ಕಾರದ ಕ್ರಮಕ್ಕೆ ಡಿಕೆ ಶಿವಕುಮಾರ್ ಸ್ವಾಗತ. ಸೆಲೆಬ್ರಿಟಿಗಳು ಮಾತನಾಡಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವ್ ಕಾಮೆಂಟ್ಸ್, ಸಾರ್ವಜನಿಕ ಹಿತಾಸಕ್ತಿಗೆ ಎಲ್ಲರೂ ಧ್ವನಿಯಾಗಬೇಕು. ಸ್ಯಾಂಡಲ್ವುಡ್ ಧೋರಣೆಗೆ ಸಾಧು ಕೋಕಿಲ ತೀವ್ರ ಅಸಮಾಧಾನ. ನೀಟ್ ಪ್ರತಿಭಟನೆ ಪ್ರೆಸ್ಟೀಜ್ ಆಗಿ ತೆಗೆದುಕೊಳ್ಳಬೇಡಿ, ಪ್ರತಿಭಟನಾಕಾರರನ್ನ ದೇಶದ್ರೋಹಿಗಳಂತೆ ಬೆಂಬಲಿಸಬೇಡಿ, ಕೇಂದ್ರ ಸರ್ಕಾರದ ವಿರುದ್ಧ ಸಚಿವ ಸತೀಶ್ ಜಾರಕಿಹೊಳಿ ಆಕ್ರೋಶ. ತಿಂಗಳಾದ ಬಳಿಕ ಎಚ್ಚೆತ್ತುಕೊಂಡಿರುವ ಪ್ರಧಾನಿ ನರೇಂದ್ರ ಮೋದಿ ಅವರು ಹಾಗೂ ಕೇಂದ್ರ ಸರ್ಕಾರ ಶಿಕ್ಷಣ ವ್ಯವಸ್ಥೆ ಬಗ್ಗೆ ಚರ್ಚೆ ನಡೆಸಲು ಮುಂದಾಗಿರುವುದು ಆಶಾದಾಯಕ ನಡೆ ಎಂದು ಸಿಎಂ ಡಿಕೆ ಶಿವಕುಮಾರ್ ಅವರು ಹೇಳಿದರು. ಬೆಂಗಳೂರು ಟೆಕ್ ಸಮಿಟ್ ಸಿಇಒಗಳ ಉಪಹಾರ ಸಭೆ ಬಳಿಕ ಮಾಧ್ಯಮಗಳ ಪ್ರಶ್ನೆಗಳಿಗೆ ಶಿವಕುಮಾರ್ ಅವರು ಶುಕ್ರವಾರ ಪ್ರತಿಕ್ರಿಯಿಸಿದರು. ಕೇಂದ್ರ ಸರ್ಕಾರದ ಸಚಿವ ಸಂಪುಟ ಸಭೆಯಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ ಹಾಗೂ ಶಿಕ್ಷಣದ ವಿಚಾರದ ಚರ್ಚೆಯ ಕುರಿತು ಕೇಳಿದಾಗ, ಈಗ ಇಡೀ ದೇಶವೇ ಎಚ್ಚೆತ್ತುಕೊಂಡಿದೆ. ನಾವೆಲ್ಲರೂ ಈ ದೇಶದ ವಿದ್ಯಾರ್ಥಿ ಯುವ ಜನರ ಭವಿಷ್ಯಕ್ಕಾಗಿ ಕೆಲಸ ಮಾಡ್ತಿದ್ದೇವೆ. ತಮಿಳುನಾಡು ಸಿಎಂ ಪತ್ರ ಬರೆದಿರುವ ಬಗ್ಗೆ ಕೇಳಿದಾಗ, ನಾನು ಈಗ ಅದನ್ನ ಬಹಿರಂಗಪಡಿಸಲು ಬಯಸುವುದಿಲ್ಲ. ಈ ವಾರ ಸಚಿವ ಸಂಪುಟ ವಿಸ್ತರಣೆ ಮತ್ತು ಇತರ ವಿಷಯಗಳ ಕಾರ್ಯನಿರತವಾಗಿದ್ದೇವೆ. ಕೆಲವು ವಿಚಾರಗಳಲ್ಲಿ ನಾವು ಎಲ್ಲರೊಂದಿಗೆ ಮಾತನಾಡಲು, ಎಲ್ಲರೊಂದಿಗೆ ಹಂಚಿಕೊಳ್ಳಲು, ಎಲ್ಲರೊಂದಿಗೆ ಕೆಲಸ ಮಾಡಲು ಸಿದ್ಧರಿದ್ದೇವೆ ಎಂದರು. Our leaders have made, our talented guys have built their Bangalore. So we'll work together. Sir, Tamil Nadu. Sir, you have said Vijay. There is, I don't want to disclose now. I am very busy with this first week about my cabinet expansion and all these things. We are ready to speak with everyone, share things with everyone, work with everyone. But Tamil Nadu has sought time. ನೀಟ್ ಪ್ರತಿಭಟನೆ ಹಾಗೂ ಮಹತ್ವದ ಸಾರ್ವಜನಿಕ ವಿಷಯಗಳ ಕುರಿತು ಕನ್ನಡ ಚಿತ್ರರಂಗದ ನಟರು ಮತ್ತು ಸೆಲೆಬ್ರಿಟಿಗಳು ಮೌನ ವಹಿಸಿರುವುದಕ್ಕೆ ಕರ್ನಾಟಕ ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷ ಹಾಗೂ ಖ್ಯಾತ ಸಂಗೀತ ನಿರ್ದೇಶಕ ಸಾಧು ಕೋಕಿಲ ಅವರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಸಾರ್ವಜನಿಕ ಹಿತಾಸಕ್ತಿಯ ಗಂಭೀರ ವಿಚಾರಗಳು ಬಂದಾಗ ಕನ್ನಡ ಚಿತ್ರರಂಗ ಮೌನವಾಗಿರುವುದು ಸರಿಯಾದ ನಡೆಯಲ್ಲ. ಯಾರೋ ಒಂದಿಬ್ಬರು ಮಾತ್ರ ಧ್ವನಿ ಎತ್ತುತ್ತಿದ್ದಾರೆ ಹೊರತು ಬೇರೆ ಯಾರೂ ಮಾತನಾಡ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ಸೆಲೆಬ್ರಿಟಿಗಳು ಮಾತನಾಡಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವ್ ಕಾಮೆಂಟ್ಸ್ ಬರುತ್ತವೆ ಎಂಬ ಕಾರಣಕ್ಕೆ ಕೆಲವರು ಮೌನ ವಹಿಸುತ್ತಿದ್ದಾರೆ. ಆದರೆ ಅಂತಹ ಟೀಕೆಗಳಿಗೆ ಅಂಜಬಾರದು. ಸಾಮಾಜಿಕ ಜಾಲತಾಣಗಳಲ್ಲಿ ಯಾರಾದರೂ ಧ್ವನಿ ಎತ್ತಿದ್ರೆ ತಕ್ಷಣವೇ ಅವರಿಗೆ ಪಾಕಿಸ್ತಾನದಿಂದ ಫಂಡ್ ಬಂದಿದೆ ಎಂಬ ರೀತಿಯಲ್ಲಿ ಸುಳ್ಳು ಹಾಗೂ ಕೀಳು ಮಟ್ಟದ ಪ್ರಚಾರಗಳನ್ನು ಮಾಡಲಾಗುತ್ತದೆ. ಇದರಿಂದ ನಿಜವಾದ ಹೋರಾಟಗಾರರಿಗೆ ಹಿನ್ನಡೆಯಾಗುತ್ತದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಕೇವಲ ನೀಟ್ ವಿಚಾರವಷ್ಟೇ ಅಲ್ಲ, ಈ ಹಿಂದೆ ಮೇಕೆದಾಟು ಪಾದಯಾತ್ರೆ ಹಾಗೂ ಕಾವೇರಿ ಹೋರಾಟದ ಸಂದರ್ಭದಲ್ಲೂ ಸ್ಯಾಂಡಲ್ವುಡ್ನಿಂದ ಯಾರೂ ಮುಂದೆ ಬರಲಿಲ್ಲ. ಇಂತಹ ಪ್ರಮುಖ ಸಾರ್ವಜನಿಕ ಹಾಗೂ ನಾಡಿನ ವಿಚಾರಗಳು ಬಂದಾಗ ಇಡೀ ಸ್ಯಾಂಡಲ್ವುಡ್ ಒಂದಾಗಿ ನಿಲ್ಲಬೇಕು ಎಂದು ಸಾಧು ಕೋಕಿಲ ಕಳಕಳಿ ವ್ಯಕ್ತಪಡಿಸಿದರು. ಈ ವಿದ್ಯಾರ್ಥಿಗಳ ವಿಷಯದಲ್ಲಿ ನಾನು ಹೇಳೋದು ಒಂದೇ, ಪಕ್ಷ ಯಾವುದೇ ಆಗಿರಲಿ, ಆಡಳಿತ ಯಾರದೇ ಆಗಿರಲಿ, ವಿದ್ಯಾರ್ಥಿಗಳ ಭವಿಷ್ಯ ತುಂಬ ಇಂಪಾರ್ಟೆಂಟ್. ನಾನು ಕೂಡ ನೋಡಿದೆ, ನಿನ್ನೆ ಇಡೀ ರಾತ್ರಿ ನೋಡ್ತಾ ಇದ್ದೀನಿ. ಅಷ್ಟು ಘೋರವಾಗಿ ವಿದ್ಯಾರ್ಥಿಗಳನ್ನ ನಡೆಸ್ಕೊಳ್ಳೋದು. ಆ ದೊಣ್ಣೆಗೆ ಮೊಳೆ ಹೊಡೆದಿದ್ದಾರೆ, ಇಷ್ಟಿಷ್ಟುದ್ದ ಮೊಳೆ, ಅದರಲ್ಲೂ ಹೊಡಿತಾ ಇದ್ದಾರೆ. ಅಂದರೆ ನಮ್ಮ ದೇಶದ ಪ್ರಜೆಗಳು ಯಾವುದಕ್ಕೂ ಲೆಕ್ಕ ಇಲ್ವಾ? ವಿದ್ಯಾರ್ಥಿಗಳು ಲೆಕ್ಕಕ್ಕಿಲ್ವಾ? ಈ ಥರ ಅರಾಜಕತೆ, ಈ ಥರ ಒಂದು ಏನಿದು ದೌರ್ಜನ್ಯ ನಡೆದರೆ ಹೇಗೆ? ಏನೇ ಪೊಲೀಸ್ನವರಾದರೂ ಕೂಡ ಏನೇ ಅವ್ರಿಗೂ ಕೂಡ ಒಂದು ಮನುಷ್ಯತ್ವ ಬೇಡ. ರೋಡಲ್ಲಿ ಕೂತಿದ್ದಾರೆ ದೊಣ್ಣೆಗಳು ಹಿಡ್ಕೊಂಡು, ಅವ್ರು ಯಾರು ಅಂತಲೇ ಗೊತ್ತಿಲ್ಲ.
ರಾಜ್ಯದ ಸಚಿವ ಸತೀಶ್ ಜಾರಕಿಹೊಳಿ ಅವರು ದೆಹಲಿಯಲ್ಲಿ ನಡೆದ ನೀಟ್ ಪ್ರತಿಭಟನೆ, ಹೆಚ್ಚುವರಿ ಡಿಸಿಎಂ ಹುದ್ದೆ ಸೃಷ್ಟಿ ಚರ್ಚೆ, ಹೈಕಮಾಂಡ್ ನಾಯಕರ ರಾಜ್ಯ ಭೇಟಿ, 2028ರ ಮುಖ್ಯಮಂತ್ರಿ ಹುದ್ದೆಯ ಕುರಿತ ಹೇಳಿಕೆ ಹಾಗೂ ಕಾವೇರಿ ನೀರು ಹಂಚಿಕೆ ವಿಚಾರವಾಗಿ ಮಾಧ್ಯಮಗಳಿಗೆ ನೀಡಿರುವ ಪ್ರಮುಖ ಪ್ರಕ್ರಿಯೆಗಳ ವಿವರ ಇಲ್ಲಿದೆ. ಪ್ರೆಸ್ಟೀಜ್ ಆಗಿ ತೆಗೆದುಕೊಳ್ಳಬಾರದು. ದೆಹಲಿಯಲ್ಲಿನ ನೀಟ್ ಪ್ರತಿಭಟನೆ ವಿಚಾರವನ್ನ ಸರ್ಕಾರ ಪ್ರೆಸ್ಟೀಜ್ ಆಗಿ ತೆಗೆದುಕೊಳ್ಳುವ ಅಗತ್ಯವಿಲ್ಲ. ವ್ಯವಸ್ಥೆಯಲ್ಲಿ ಲೋಪದೋಷಗಳು ಸಹಜವಾಗಿದ್ದು ಅವುಗಳನ್ನು ಕಾಲಕಾಲಕ್ಕೆ ಸರಿಪಡಿಸಿಕೊಳ್ಳಬೇಕು. ಕೇಂದ್ರ ಸರ್ಕಾರದವರು ಪ್ರತಿಭಟನಾಕಾರರನ್ನ ಭೇಟಿ ಮಾಡಬೇಕಿತ್ತು. ಬೆಂಬಲಿಗರು ಮತ್ತು ಪೋಷಕರು ಅಲ್ಲಿರಲಿದ್ದಾರೆ. ಆದರೆ ಈವರೆಗೆ ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಸ್ಪಷ್ಟನೆ ನೀಡಿಲ್ಲ. ಯಾರಾದರೂ ಇದರ ಜವಾಬ್ದಾರಿ ಹೊರಬೇಕಲ್ವೇ? ಚೀನಾ ಮತ್ತು ರಷ್ಯಾದಲ್ಲೂ ದೊಡ್ಡ ಹೋರಾಟಗಳು ನಡೆದಿವೆ. ಈ ವಿಚಾರ ಇಷ್ಟರ ಮಟ್ಟಿಗೆ ಬೆಳೆಯಲು ಬಿಡಬಾರದಿತ್ತು. ಪ್ರಧಾನಮಂತ್ರಿಯವರೇ ಇದರಲ್ಲಿ ಸೂಕ್ತ ಕ್ರಮ ವಹಿಸಬೇಕು. ಆದರೆ ಪ್ರಸ್ತುತ ಪ್ರತಿಭಟನಾ ನಿರತರನ್ನ ದೇಶದ್ರೋಹಿಗಳಂತೆ ಬಿಂಬಿಸುತ್ತಿರುವುದು ಸರಿಯಲ್ಲ ಎಂದು ಆಕ್ಷೇಪ ವ್ಯಕ್ತಪಡಿಸಿದರು. ಅಂತಿಮವಾಗಿ ಮಾಡೋದು ಪಕ್ಷ. ಇಲ್ಲ, ಚರ್ಚೆಗೆ ನಮಗೆ ಏನೂ ಗೊತ್ತಿಲ್ಲ ಅದು. ಸಿಕ್ಕಿಲ್ಲ, ಭಾಳ ಸಾರಿ ಸಿಕ್ಕಿಲ್ಲ. ಈಗ ಬೆಟ್ಟ ಆಗಿದೆಲ್ಲ. ಪೊಲೀಸರು ಕೇಸ್ ಹಾಕಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ. ಏನು ಮಾಡಬೇಕು, ಪೊಲೀಸರು ಕಾನೂನು ಕ್ರಮ ಕೈಗೊಂಡಿದ್ದಾರೆ. ಅಂಥ ಘಟನೆ ಆಗ್ತಾ ಇರ್ತಾವೆ. ಇದೇನು ಹೊಸದೇನಲ್ಲ. ನಮ್ಮ ದೇಶದಲ್ಲಿ ಇಂಥ ಘಟನೆಗಳು ಆಗ್ತಾನೆ ಇರ್ತವೆ. ಆದರೂ ಅದಕ್ಕೆ ಪ್ರಿವೆಂಟ್ ಆಗಿ ಆ್ಯಕ್ಷನ್ ತೊಗೊಂಡ್ರೆ ನಮ್ಮ ಪೊಲೀಸರು, ಸರ್ಕಾರ. ಒಳ್ಳೆಯದು, ಮಾತುಕತೆ ಮೇಲೆ ಮುಗಿಸೋದು ಬೆಟ್ರ್. ಇಲ್ಲಾಂದರೆ ಅವ್ರು ಕೋರ್ಟಿಗೆ ಹೋಗೋದು, ನಾವು ಕೋರ್ಟಿಗೆ ಹೋಗೋದು ಇಲ್ಲ. ಭಾರತೀಯ ರಫ್ತು ಸಂಸ್ಥೆಗಳ ಒಕ್ಕೂಟದ ವತಿಯಿಂದ ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಿರುವ ಅವಕಾಶಗಳ ಕುರಿತು ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ರು. ಈ ವೇಳೆ ಜಿಲ್ಲಾಧಿಕಾರಿ ಲತಾ ಕುಮಾರಿ ಅವರು ಮಾತನಾಡಿ, ಜಿಲ್ಲೆಯ ಸಣ್ಣ ಮತ್ತು ದೊಡ್ಡ ಕೈಗಾರಿಕಾ ಸಂಸ್ಥೆಗಳು ಕೇವಲ ಸ್ಥಳೀಯ ಮಾರುಕಟ್ಟೆಗೆ ಮಾತ್ರಿಮಿತಗೊಳ್ಳದೆ ತಮ್ಮ ಉತ್ಪನ್ನಗಳನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ವಿಸ್ತರಿಸಬೇಕು. ಸ್ಥಳೀಯ ಉತ್ಪನ್ನಗಳನ್ನು ಜಾಗತಿಕ ಮಾರುಕಟ್ಟೆಗೆ ಪರಿಚಯಿಸುವ ಮೂಲಕ ಉದ್ಯಮಿಗಳು ಆರ್ಥಿಕ ಸ್ವಾವಲಂಬನೆ ಮತ್ತು ಸ್ಥಿರತೆಯನ್ನು ಸಾಧಿಸಲು ಜಿಲ್ಲಾಡಳಿತದಿಂದ ಅತ್ಯುತ್ತಮ ವೇದಿಕೆ ಕಲ್ಪಿಸಲಾಗಿದೆ. ಜಿಲ್ಲೆಯಲ್ಲಿ ಸುಮಾರು 109ಕ್ಕೂ ಹೆಚ್ಚು ಕೈಗಾರಿಕಾ ಸಂಸ್ಥೆಗಳಿದ್ದು, ಸಣ್ಣ ಕೈಗಾರಿಕೆಗಳು ಮತ್ತು ಹೊಸ ಉದ್ಯಮಿಗಳಿಗೆ ಪ್ರೋತ್ಸಾಹ ನೀಡುವುದು ಜಿಲ್ಲಾಡಳಿತದ ಮುಖ್ಯ ಉದ್ದೇಶವಾಗಿದೆ. ಯುವಕರು ಉದ್ಯೋಗಾಕಾಂಕ್ಷಿಗಳಾಗದೆ ಸ್ವಂತ ಉದ್ಯೋಗದ ಮೂಲಕ ಉದ್ಯಮಿಗಳಾಗಬೇಕು ಎಂಬ ಕನಸು ಕಾಣುವವರಿಗೆ ಈ ಕಾರ್ಯಕ್ರಮವು ಸುವರ್ಣ ಅವಕಾಶವಾಗಿದೆ ಎಂದಿದ್ದಾರೆ. ಈಗಾಗಲೇ ಸ್ಥಳೀಯ ಮಾರುಕಟ್ಟೆಯಲ್ಲಿ ಚಾಲ್ತಿಯಲ್ಲಿರುವ ನಮ್ಮ ಉತ್ಪನ್ನಗಳನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೊಂಡೊಯ್ಯುವುದು ಈ ಯೋಜನೆಯ ಮುಖ್ಯ ಗುರಿಯಾಗಿದೆ. ವ್ಯವಹಾರದಲ್ಲಿ ಎದುರಾಗುವ ಕಾನೂನು ತೊಡಕುಗಳು, ಇತರೆ ಸವಾಲುಗಳು ಹಾಗೂ ಸಮಸ್ಯೆಗಳಿಗೆ ಈ ವೇದಿಕೆಯಲ್ಲಿ ಸೂಕ್ತ ಪರಿಹಾರ ಕಂಡುಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ. ಉದ್ಯಮ ರಂಗದಲ್ಲಿ ಬೆಳೆಯಲು ಬಯಸುವ ಪ್ರತಿಯೊಬ್ಬರೂ ಈ ಸದುಪಯೋಗ ಪಡೆದುಕೊಳ್ಳಬಹುದು ಎಂದು ತಿಳಿಸಿದ್ದಾರೆ. 1,10,000 ಜನಕ್ಕೆ ಉದ್ಯೋಗವನ್ನು ನೀಡುತ್ತಾರೆ. ಇನ್ನು ಎಕ್ಸ್ಪೋರ್ಟ್ ಅಂದರೆ ಇತರ ಅಂತಾರಾಷ್ಟ್ರೀಯ ದೇಶಗಳಿಗೆ ನಮ್ಮ ಉತ್ಪಾದನೆಗಳು ಎಷ್ಟು ಎಕ್ಸ್ಪೋರ್ಟ್ ಆಗಬೇಕು, ಎಷ್ಟು ಹೋಗ್ತಾ ಇದೆ? $608 ಬಿಲಿಯನ್ ಅಂದರೆ ಸುಮಾರು 54,000 ಕೋಟಿಯಷ್ಟು ರಫ್ತು ಎಕ್ಸ್ಪೋರ್ಟ್ ಆಗ್ತಾ ಇದೆ. ಅದು ನಮ್ಮ ಹಾಸನ ಜಿಲ್ಲೆಯಿಂದ ಆಗ್ತಾ ಇದೆ. ಇದು ನೋಡಿದ್ರೆ ನಮ್ಮ ಹಾಸನ ಜಿಲ್ಲೆಗೆ ಒಂದು ಒಳ್ಳೆಯ ಭವಿಷ್ಯ ಕಾಣ್ತಾ ಇದೆ. ಹಾಗಾಗಿ ನಮ್ಮ ಜಿಲ್ಲಾಡಳಿತದ ಒಂದು ಮುಖ್ಯ ಉದ್ದೇಶ ಜನಗಳಿಗೆ ಸ್ವಂತ ಉದ್ಯೋಗ. ಈ ವೇಳೆ ಭಾರತೀಯ ರಫ್ತು ಸಂಸ್ಥೆಗಳ ಒಕ್ಕೂಟದ ಅಧಿಕಾರಿಗಳು ಸೇರಿದಂತೆ ಇತರರು ಭಾಗವಹಿಸಿದರು. ಪರಿಸರ ಸಂರಕ್ಷಣೆ ಹಾಗೂ ಹಸಿರು ವಾತಾವರಣ ನಿರ್ಮಾಣದ ಮಹತ್ವವನ್ನು ಸಾರುವ ನಿಟ್ಟಿನಲ್ಲಿ ಟೈಮ್ಸ್ ಶಿಕ್ಷಣ ಸಮೂಹ ಸಂಸ್ಥೆಯ ವತಿಯಿಂದ 6ನೇ ವರ್ಷದ ಹಸಿರ ಸಿರಿ ಸತ್ಯೋತ್ಸವ 2026 ಕಾರ್ಯಕ್ರಮವನ್ನು ಅತ್ಯಂತ ಅರ್ಥಪೂರ್ಣವಾಗಿ ಆಯೋಜಿಸಲಾಗಿದೆ ಎಂದು ಸಂಸ್ಥೆಯ ಕಾರ್ಯದರ್ಶಿ ಗಂಗಾಧರ್ ಬಿಕೆ ಅವರು ತಿಳಿಸಿದ್ದಾರೆ.
ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸೃಷ್ಟಿ ಸೌಂದರ್ಯ, ಜೀವದ ಚೈತನ್ಯ, ಪ್ರಕೃತಿಯೇ ದೇವರು ಎಂಬ ದೈವ ವಾಕ್ಯದೊಂದಿಗೆ ಕಳೆದ 5 ವರ್ಷಗಳಿಂದ ನಿರಂತರವಾಗಿ 10,000ಕ್ಕೂ ಹೆಚ್ಚು ಗಿಡಗಳನ್ನು ನೆಡುವ ಅಭಿಯಾನವನ್ನು ಸಂಸ್ಥೆ ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿದೆ. ಇದೇ ಪರಂಪರೆಯನ್ನ ಮುಂದುವರಿಸುತ್ತಾ ಪ್ರಸಕ್ತ ಸಾಲಿನಲ್ಲೂ ಟೈಮ್ಸ್ ಶಿಕ್ಷಣ ಸಂಸ್ಥೆಗಳ ಶಾಲೆ ಹಾಗೂ ಕಾಲೇಜು ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಗಿಡಗಳನ್ನು ವಿತರಿಸುವ ಮೂಲಕ ಪರಿಸರ ಸಂರಕ್ಷಣೆಯ ಬಗ್ಗೆ ಯುವ ಜನತೆಯಲ್ಲಿ ಆಳವಾದ ಜಾಗೃತಿ ಮೂಡಿಸಲಾಗುವುದು. 2026ರ ಪರಿಸರ ದಿನದ ಪ್ರಮುಖ ಸಂದೇಶವಾದ ಪ್ರಕೃತಿಯಿಂದ ಸ್ಫೂರ್ತಿ, ಹವಾಮಾನಕ್ಕಾಗಿ ನಮ್ಮ ಭವಿಷ್ಯಕ್ಕಾಗಿ ಈಗ ಒಂದು ಗಿಡವನ್ನ ನೆಡಿ ಎಂಬ ಆಶಯದಡಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ವಿದ್ಯಾರ್ಥಿಗಳಲ್ಲಿ ಪ್ರಕೃತಿಯ ಬಗ್ಗೆ ಕಾಳಜಿ ಬೆಳೆಸುವುದು, ಪರಿಸರದೊಂದಿಗೆ ಮಾನವನ ಅವಿನಾಭಾವ ಸಂಬಂಧವನ್ನು ತಿಳಿಸಿಕೊಡುವುದು, ಹವಾಮಾನ ಬದಲಾವಣೆ ಮತ್ತು ಪರಿಸರ ವ್ಯವಸ್ಥೆಯ ನಾಶದ ವಿರುದ್ಧ ಜಾಗೃತಿ ಮೂಡಿಸುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಎಂದರು. ಅನ್ನೋದು ಮೂಲ ಉದ್ದೇಶ ಇದರದು. ಕಳೆದ 5 ವರ್ಷದಿಂದ ಇದೇ ಕಾರ್ಯಕ್ರಮ 2021ಕ್ಕೆ ಪ್ರಾರಂಭ ಆಗಿದ್ದು 5 ವರ್ಷ ಮುಗಿಸಿದ್ದೀವಿ. 50,000 ಸಸಿಗಳನ್ನ ವಿತರಣೆ ಮಾಡಿದ್ದೀವಿ. ಅದನ್ನು ಹೇಗೆ ಮಾನಿಟ್ರ್ ಮಾಡ್ತೀವಿ ಅಂದರೆ ಕ್ಲಾಸ್ ಟೀಚರ್ಸ್ಗಳು ಮಾನಿಟ್ರ್ ಮಾಡ್ತಾರೆ. ಅದನ್ನು ಸ್ಕೂಲ್ ಮಕ್ಕಳನ್ನ ಮಾನಿಟ್ರ್ ಮಾಡೋದು ಸುಲಭ, ಕಾಲೇಜ್ ಮಕ್ಕಳು ಕಷ್ಟ. ಸ್ಕೂಲ್ ಮಕ್ಕಳು ಅದೇನು ಫಾಲೋ ಅಪ್ ಆಯಿತು ಅದನ್ನು ಮಕ್ಕಳಿಗೆ ತೊಗೊಂಬಂದು ಟೀಚರ್ಸಿಗೆ ಆ ಫೋಟೋಸ್ನ ಕೊಡ್ತಾರೆ. ಯಾರು 1 ವರ್ಷ ಪೂರ ಮಾನಿಟ್ರ್ ಮಾಡಿರೋ ಒಂದನ್ನು ಫೋಟೋ ಕೊಡ್ತಾರೋ ಅವ್ರಿಗೊಂದು ಸರ್ಟಿಫಿಕೇಟ್ನ ಮೋಟಿವೇಟ್ ಮಾಡೋಕ್ಕೆ ಈ ಥರ 4 ವರ್ಷದಿಂದನೂ ನಮ್ಮ ಎಲ್ಲ ಸಂಸ್ಥೆಗಳು ಹಾಸನ್ನು, ಅರ್ಕಲಗೂಡು, ಚನ್ನರಾಯಪಟ್ಟಣ, ತಿಪ್ಟೂರು, ಕಡೂರು, ಭದ್ರಾವತಿ, ಆಲೂರು ಇಷ್ಟೂ ಕಡೆನೂ ಕೂಡ ಇರೋ ಮಕ್ಕಳುಗಳಿಗೆ 2 ಸಸಿನ ವಿತರಣೆ ಮಾಡ್ಕೋತಾ ಇದ್ದೀವಿ. ಇನ್ನೊಂದು ಬದಲಾವಣೆ ಪ್ರತಿ ವರ್ಷ ನಡೆದ ಹಾಗೆ ನಾವು ಬದಲಾವಣೆ ಮಾಡ್ಕೊಂಡಿದ್ದು ಅಂದರೆ ಈ ಗಿಡಗಳನ್ನ ತಗೊಂಡು ಹೋಗಬೇಕು ಅಂದರೆ ಮಕ್ಕಳುಗಳು 2 ಬಟ್ಟೆ ಬ್ಯಾಗನ್ನು ತರಲೇಬೇಕು ಅನ್ನೋ ಥರದನ್ನು ಮಾಡಿದ್ದೀವಿ. ಅಂದರೆ ಅಟ್ಲೀಸ್ಟ್ ಆ ಬಳಕೆಯಲ್ಲಾದರೂ ಕೂಡ ಪ್ಲಾಸ್ಟಿಕ್ನ ಕಡಿಮೆ ಮಾಡಬೇಕು. ಸುದ್ದಿಗೋಷ್ಠಿಯಲ್ಲಿ ಪ್ರಮುಖರಾದ ದಿಲೀಪ್, ಯೋಗೇಶ್, ಹರೀಶ್, ಪವನ್, ಸಚಿನ್ ಸೇರಿದಂತೆ ಸಂಸ್ಥೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ತಾಲೂಕು ಪಂಚಾಯಿತಿ ಅನುದಾನವನ್ನು ಜನಪರ ಹಾಗೂ ಸಮಾಜಮುಖಿ ಕಾರ್ಯಗಳಿಗೆ ಸಮರ್ಪಕವಾಗಿ ಬಳಸಿಕೊಳ್ಳಲಾಗುತ್ತಿದ್ದು, ಇದರಡಿ ಕಟ್ಟಾಯ ಹೋಬಳಿಯ 7 ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಂಗನವಾಡಿ ಕೇಂದ್ರಗಳು, ಗ್ರಾಮಾಂತರ ಆಸ್ಪತ್ರೆಗಳು ಹಾಗೂ ದಿವ್ಯಾಂಗರಿಗೆ ಅಗತ್ಯವಿರುವ ವೈದ್ಯಕೀಯ ಉಪಕರಣಗಳನ್ನು ವಿತರಿಸುವ ಮೂಲಕ ಮಾದರಿ ಕೆಲಸ ಮಾಡಲಾಗಿದೆ ಎಂದು ಶಾಸಕ ಸಿಮೆಂಟ್ ಮಂಜು ಅವರು ತಿಳಿಸಿದ್ದಾರೆ. ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಬಂದಿರುವ ಸರ್ಕಾರಿ ಅನುದಾನವನ್ನ ಯಾವುದೇ ವ್ಯತ್ಯಾಸವಿಲ್ಲದೆ ಸಾರ್ವಜನಿಕರ ಮೂಲಭೂತ ಸೌಕರ್ಯಗಳಿಗೆ ಸದ್ಬಳಕೆ ಮಾಡಿಕೊಳ್ಳಲಾಗುತ್ತಿದೆ. ಗ್ರಾಮೀಣ ಭಾಗದ ಮಕ್ಕಳ ಶೈಕ್ಷಣಿಕ ವಾತಾವರಣವನ್ನು ಮತ್ತಷ್ಟು ಸುಧಾರಿಸುವ ಉದ್ದೇಶದಿಂದ ಕಟ್ಟಾಯ ಹೋಬಳಿಯ 7 ಪಂಚಾಯಿತಿ ವ್ಯಾಪ್ತಿಯ ಸುಮಾರು 15 ಅಂಗನವಾಡಿ ಕೇಂದ್ರಗಳಿಗೆ ಮಕ್ಕಳು ಕುಳಿತುಕೊಳ್ಳಲು ಅನುಕೂಲವಾಗುವಂತೆ ಒಟ್ಟು 150 ನಲಿ ಕಲಿ ಚೇರ್ಗಳು ಹಾಗೂ 30 ಟೇಬಲ್ಗಳನ್ನು ವಿತರಿಸಲಾಗಿದೆ. ಅಂಗನವಾಡಿ ಶಿಕ್ಷಕರು ಹಾಗೂ ಸಿಡಿಪಿಒ ಅವರೊಂದಿಗೆ ಚರ್ಚಿಸಿ ಸ್ಥಳೀಯ ಅಗತ್ಯತೆಗೆ ತಕ್ಕಂತೆ ಈ ಸೌಲಭ್ಯ ಕಲ್ಪಿಸಲಾಗಿದೆ. ಗ್ರಾಮಾಂತರ ಪ್ರದೇಶದ ರೋಗಿಗಳು ಸಣ್ಣ ಪುಟ್ಟ ಪರೀಕ್ಷೆಗಳಿಗೂ ಕೂಡ ಪಟ್ಟಣ ಅಥವಾ ಟೌನ್ಗೆ ಅಲೆಯುವುದನ್ನು ತಪ್ಪಿಸುವ ನಿಟ್ಟಿನಲ್ಲಿ ಆರೋಗ್ಯ ಕ್ಷೇತ್ರಕ್ಕೆ ವಿಶೇಷ ಆದ್ಯತೆ ನೀಡಲಾಗಿದೆ. ಮುಂದಿನ ದಿನಗಳಲ್ಲಿಯೂ ಶಾಲೆಗಳು, ಅಂಗನವಾಡಿಗಳು ಹಾಗೂ ಗ್ರಾಮೀಣ ಆಸ್ಪತ್ರೆಗಳ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ಈ ಸತಿ ಬಂದಂಥ ತಾಲೂಕು ಪಂಚಾಯಿತಿ ಅನುದಾನದಲ್ಲಿ ಅದರಲ್ಲೂ ಕೂಡ ಅಂಗವಿಕಲರಿಗೆ ಮತ್ತು ಅಂಗನವಾಡಿಗಳಿಗೆ ಮತ್ತು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ಮೀಸಲಿಟ್ಟಂಥ ಹಣದಲ್ಲಿ ಈ ದಿನ ನಾನು ಸುಮಾರು ಕಟ್ಟಾಯ ಹೋಬಳಿಯ 7 ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಂಗನವಾಡಿಗಳಿಗೆ ನಲಿಕಲಿ ಚೇರ್ ಏನು ಮಕ್ಕಳುಗಳಿಗೆ ಕೂರ್ಲಿಕ್ಕೆ ಎಲ್ಲ ಅನುಕೂಲ ಆಗುತ್ತೆ ಆ ನಿಟ್ಟಿನಲ್ಲಿ ಸುಮಾರು 150 ಚೇರು 330 ಟೇಬಲ್ನ ಇವತ್ತು ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ. ಅದೇ ರೀತಿಯಲ್ಲಿ ECG ಮಿಷನ್ ಡಿಜಿಟಲ್ ಏನು ಈಗ ಹಳ್ಳಿ ಭಾಗದಲ್ಲಿ ಬಂದಂಥ ಸಂದರ್ಭದಲ್ಲಿ ECG ಮಾಡಲಿಕ್ಕೆ ನೀವು ಟೌನ್ಗೆ ಬರಬೇಕು ಅಂತಕ್ಕಂಥ ಉದ್ದೇಶದಿಂದ ಸುಮಾರು 5 ಆಸ್ಪತ್ರೆಗಳಿಗೆ ಅಂಕಪುರ ಇರ್ಬೋದು, ಕಾರ್ಲೆ ಇರ್ಬೋದು, ಗೊರೂರು ಇರ್ಬೋದು, ದೊಡ್ಡಬಿಕ್ನಳ್ಳಿ ಇರ್ಬೋದು, ಕಟ್ಟಾಯ ಇರ್ಬೋದು, ಈ ಎಲ್ಲ ಆಸ್ಪತ್ರೆಗಳಿಗೆ ಡಿಜಿಟಲ್ ECG ಮಿಷನ್ನ ಹಸ್ತಾಂತರ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದೀನಿ. ಅದ್ರ ಜೊತೆಗೆ ಏನು ನಮ್ಮ ಅಂಗವಿಕಲಗಳಿದ್ದಾರೆ, ಕಿವಿ ಕೇಳದೇ ಇರತಕ್ಕಂಥವ್ರು ಅವ್ರಿಗೆಲ್ಲರೂ ಕೂಡ ಇಯರಿಂಗ್ ಏಡ್ಸ್. ಈ ಸಮಾರಂಭದಲ್ಲಿ ಅಧಿಕಾರಿಗಳು, ಫಲಾನುಭವಿಗಳು ಸೇರಿದಂತೆ ಮತ್ತಿತರರು ಭಾಗವಹಿಸಿದರು. ರಾಜ್ಯದಲ್ಲಿ ಉತ್ತಮ ಮಳೆ ಹಾಗೂ ಸಮೃದ್ಧ ಬೆಳೆ ಬೆಳೆಯುವಂತೆ ವರುಣ ದೇವರನ್ನ ಒಲಿಸಿಕೊಳ್ಳಲು ಅಖಿಲ ಭಾರತೀಯ ಬ್ರಾಹ್ಮಣ ಮಹಾಸಂಘದ ವತಿಯಿಂದ ಜುಲೈ 29ರಿಂದ ಆಗಸ್ಟ್ 1ರವರೆಗೆ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಪ್ರಮುಖರಾದ ವೇಣುಗೋಪಾಲ್ ಅವರು ತಿಳಿಸಿದ್ದಾರೆ.
ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಎದುರಾಗಿರುವ ನೀರಿನ ಸಮಸ್ಯೆಯನ್ನ ಬಗೆಹರಿಸಲು ಸರ್ಕಾರ ತನ್ನದೇ ಆದ ಪ್ರಯತ್ನಗಳನ್ನ ಮಾಡ್ತಿದೆ. ಇದರೊಂದಿಗೆ ದೈವಾನುಗ್ರಹವು ಅತಿ ಮುಖ್ಯವಾಗಿದ್ದು, ವರುಣದೇವ ಕೃಪೆ ತೋರಿ ನಾಡಿನಲ್ಲಿ ಉತ್ತಮ ಮಳೆಯಾಗಬೇಕು ಹಾಗೂ ರೈತರಿಗೆ ಸಮೃದ್ಧ ಬೆಳೆ ಸಿಗಬೇಕು ಎಂಬ ಮಹಾ ಸಂಕಲ್ಪದೊಂದಿಗೆ ಈ ವಿಶೇಷ ಹೋಮವನ್ನ ಆಯೋಜಿಸಲಾಗಿದೆ ಎಂದರಲ್ಲದೆ, ನಾಡಿನ ಒಳಿತಿಗಾಗಿ ಹಮ್ಮಿಕೊಳ್ಳಲಾಗಿರುವ ಈ ಪವಿತ್ರ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಸರ್ವ ಸಾರ್ವಜನಿಕರು ಹಾಗೂ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ವರುಣದೇವರ ಕೃಪೆಗೆ ಪಾತ್ರರಾಗಬೇಕು ಎಂದು ವಿನಂತಿ ಮಾಡಿಕೊಂಡಿದ್ದಾರೆ. ನಮಗೆ ವ್ಯವಸಾಯಕ್ಕೆ ಮತ್ತು ಸಾರ್ವಜನಿಕ ಕುಡಿಯೋ ನೀರಿಗೆ ಯಾವುದೇ ತೊಂದರೆ ಇರಲಿಲ್ಲ. ಆದರೆ ಕಳೆದ ಈ ವರ್ಷದಲ್ಲಿ ನಮಗೆ ನೀರಿನ ಬವಣೆ ಎದ್ದು ಕಾಣ್ತಾ ಇದೆ. ಜಲಾಶಯಗಳು ಖಾಲಿಯಾಗಿದೆ ಮತ್ತು ನಮ್ಮ ವ್ಯವಸಾಯಕ್ಕೆ ನೀರಿಲ್ಲ ಅಥವಾ ಕುಡಿಯೋ ನೀರಿನೂ ಮುಂದಿನ ದಿನ ಕಷ್ಟ ಆಗ್ಬೋದು. ಇಡೀ ರಾಜ್ಯದಲ್ಲಿ ಕೆಲವು ಕಡೆ ಬರ ಇದೆ, ಕೆಲವು ಕಡೆ ಅತಿವೃಷ್ಟಿಯಾಗಿದೆ. ಈ ರೀತಿಯ ಒಂದು ಸಂದರ್ಭದಲ್ಲಿ ಸರ್ಕಾರಗಳು ಅಧಿಕಾರದಲ್ಲಿರೋರು ಅವರು ಏನು ಪರಿಹಾರ ಮಾಡಬೇಕು ಅದನ್ನು ಮಾಡ್ತಾ ಇದ್ದಾರೆ. ಇದೆಲ್ಲದಕ್ಕಿಂತ ಮಿಗಿಲಾಗಿ ಒಂದು ದೇವರ ಅನುಗ್ರಹ ಇರಬೇಕು, ಭಗವಂತನ ಅನುಗ್ರಹ ಇರಬೇಕು. ಈ ಒಂದು ಮಳೆ ಮತ್ತೆ ನಮಗೆ ಒಳ್ಳೆಯ ಮಳೆ. ಗಣಿತಶಾಸ್ತ್ರದ ಪ್ರಮುಖ ಸ್ಥಿರಾಂಕವಾದ ಪೈ ಮಹತ್ವವನ್ನು ಸಾರುವ ಪೈ ಡೇ ಕಾರ್ಯಕ್ರಮವನ್ನು ಸ್ಥಳೀಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಅತ್ಯಂತ ಸಡಗರ ಮತ್ತು ಉತ್ಸಾಹದಿಂದ ಆಚರಿಸಲಾಯಿತು. ಕಾಲೇಜಿನ ಗಣಿತಶಾಸ್ತ್ರ ಉಪನ್ಯಾಸಕರಾದ ಸುಧಾಮತಿ ಹಾಗೂ ಮಮತಾ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಆಯೋಜಿಸಲಾಗಿತ್ತು. ಕಾಲೇಜಿನ ಉಪ ಪ್ರಾಂಶುಪಾಲರಾದ ಅನ್ನಪೂರ್ಣ ಅವರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಗಣಿತ ವಿಷಯದ ಮಹತ್ವ ಹಾಗೂ ಇಂತಹ ಜಾಗೃತಿ ದಿನಾಚರಣೆಗಳ ಅವಶ್ಯಕತೆಯ ಕುರಿತು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ನೀಡಿದರು. ಈ ವಿಶೇಷ ದಿನದಂದು ವಿದ್ಯಾರ್ಥಿಗಳಿಗೆ ಗಣಿತದ ವಿಸ್ಮಯಗಳು ಹಾಗೂ ಪೈ ಮೌಲ್ಯದ ಐತಿಹಾಸಿಕ ಹಿನ್ನೆಲೆಯ ಬಗ್ಗೆ ವಿವಿಧ ಚಟುವಟಿಕೆಗಳ ಮೂಲಕ ವಿವರವಾಗಿ ತಿಳಿಸಿಕೊಡಲಾಯಿತು. ವೃತ್ತದ ಪರಿಧಿಯನ್ನು ವ್ಯಾಸದಿಂದ ಭಾಗಿಸಲು ತೋರುವೆ ನಿನ್ನ ರೂಪವ. ಪೈ ನೀನು ಒಂದು ವಿಸ್ಮಯ, ಪೈ ನೀನು ಒಂದು ವಿಸ್ಮಯ. 3.14 22/2 3.14 ಕಾರ್ಯಕ್ರಮದಲ್ಲಿ ಕಾಲೇಜಿನ ಉಪನ್ಯಾಸಕರಾದ ಸುಧಾ, ತ್ರಿವೇಣಿ, ಶಶಿಕಲಾ, ನವೀನ್, ದರ್ಶನ್ ಹಾಗೂ ಸಮಸ್ತ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಚಾಮರಾಜನಗರ ಜಿಲ್ಲೆಯ ಹನ್ನೂರು ತಾಲೂಕಿನ ಮಾರ್ಟಳ್ಳಿ ಗ್ರಾಮದ ಮುಖ್ಯ ರಸ್ತೆಯಲ್ಲಿರುವ ಅಕ್ರಮ ಮದ್ಯದಂಗಡಿಗಳನ್ನು ಕೂಡಲೇ ತೆರವುಗೊಳಿಸುವಂತೆ ಒತ್ತಾಯಿಸಿ ಸ್ಥಳೀಯ ಯುವಕ ಮುರಾದ ಹಾಗೂ ಅವರ ಪತ್ನಿ ನೇತೃತ್ವದಲ್ಲಿ ಗ್ರಾಮದ ಮಹಿಳೆಯರು ಕಳೆದ 185 ದಿನಗಳಿಂದ ಸತತವಾಗಿ ಧರಣಿ ಪ್ರತಿಭಟನೆ ನಡೆಸುತ್ತಿದ್ದಾರೆ. ಅಕ್ರಮ ಮದ್ಯದಂಗಡಿಗಳನ್ನು ಕೂಡಲೇ ತೆರವುಗೊಳಿಸುವಂತೆ ಕೋರಿ ಅಬಕಾರಿ ಇಲಾಖೆಯ ಉಪ ಆಯುಕ್ತರಿಗೆ ಹಾಗೂ ಜಿಲ್ಲಾಧಿಕಾರಿಗಳಿಗೆ ಹಲವು ಬಾರಿ ಮನವಿ ಪತ್ರಗಳನ್ನು ಸಲ್ಲಿಸಿದರೂ ಇಲ್ಲಿಯವರೆಗೆ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮಾರ್ಟಳ್ಳಿ ಮುಖ್ಯ ರಸ್ತೆಯಲ್ಲಿ ದಿನನಿತ್ಯ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ಓಡಾಡಬೇಕಿದೆ. ಆದರೆ ಈ ಮದ್ಯದಂಗಡಿಗಳ ಮುಂದೆ ಹಾದಿ ಬೀದಿಯಲ್ಲೇ ನಿಂತು ಮದ್ಯ ಸೇವಿಸುವ ಕುಡುಕರದ್ದೇ ಕಾರುಬಾರಾಗಿದ್ದು ರಸ್ತೆಯಲ್ಲಿ ನಡೆದಾಡುವುದೇ ಕಷ್ಟಕರವಾಗಿದೆ ಎಂದು ಗ್ರಾಮಸ್ಥರು ಅಳಲು ತೋಡಿಕೊಂಡಿದ್ದಾರೆ. ಈಗಾಗಲೇ 185 ದಿನಗಳಿಂದ ಸತತವಾಗಿ ಧರಣಿ ನಡೆಸುತ್ತಿದ್ದರೂ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಯಾವುದೇ ಕ್ರಮ ಕೈಗೊಂಡಿಲ್ಲ. ಹೀಗೆಯೇ ನಿರ್ಲಕ್ಷ್ಯ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ನಡೆಸಬೇಕಾಗುತ್ತದೆ ಎಂದು ಹೋರಾಟಗಾರ ಮುರುದ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳನ್ನು ಎಚ್ಚರಿಸಿದ್ದಾರೆ. ಗ್ರಾಮದ ಹನೂರು ತಾಲೂಕು ಚಾಮರಾಜನಗರ ಜಿಲ್ಲೆಯ ಈ ಮಾರ್ಟಳ್ಳಿ ಮುಖ್ಯ ರಸ್ತೆ ಭಾಗದ 3 ಮದ್ಯದ ಅಂಗಡಿಗಳಿಂದ ಕೂಡ ಇಲ್ಲಿ ಅಕ್ರಮವಾಗಿ ಮದ್ಯ ತುಂಬನೇ ಸರಬರಾಜಾಗುತ್ತೆ. ಇರೋದು 3 ಅಂಗಡಿ, ಆದರೆ ಸಂಧಿ ಅಂಗಡಿಯಲ್ಲಿ ಇರೋದು ಮಾತ್ರ 75 ಅಂಗಡಿಗಳಿವೆ. ಯಾಕಂದರೆ ಬೆಳಗ್ಗೆ 24 ಗಂಟೆ ಟೈಮ್ ಕೂಡ ಸಂಧಿ ಅಂಗಡಿಗಳು ಕೊಡ್ತಿದ್ದಾರೆ. ಅದು ಎಲ್ಲಿಂದ ಹೋಗುತ್ತೆ? ಈ 3 ವೈನ್ ಶಾಪಿಗೆ 3 ಬಾರು ಮತ್ತು ವೈನ್ ಶಾಪ್ಗಳನ್ನ ಹೋಗುತ್ತೆ. ಇದನ್ನು ತಡೆಗಟ್ಟುವಲ್ಲೂ ಕೂಡ ಅಬಕಾರಿ ಇಲಾಖೆ ಕೂಡ ವಿಫಲವಾಗಿದೆ. ನಾನು ಕೂಡ ಮೊನ್ನೆ ಕೂಡ ಒಂದು ಕೇಸ್ ಮಾಡಿದ್ದೀವಿ. ಏನಂದರೆ ಅಬಕಾರಿ ಇನ್ಸ್ಪೆಕ್ಟರ್ನ ಕರೆದ್ಬಿಟ್ಟು ಇಲ್ಲಿಗಲ್ ಆಗಿ ಬಾಕ್ಸ್ನ ಬಾರಿದನೇ ಕೊಟ್ಟಿದ್ದಾರೆ. ಖುದ್ದಾಗಿ ಹಿಡಿದು ಅವ್ರ ಮೇಲೆ ಕೂಡ FIR ಕೂಡ ಹಾಕ್ಸಿದ್ದೀನಿ. ಇಷ್ಟೊಂದು ಆದರೂ ಕೂಡ
ಇದರ ವಿರುದ್ಧವಾಗಿ ಇಷ್ಟೊಂದು ಪ್ರತಿಭಟನೆ ಮತ್ತು ಧರಣಿ ಮಾಡಿದರೂ ಕೂಡ ನಮ್ಗೆ ಇದುವರೆಗೂ ನ್ಯಾಯ ಸಿಕ್ಕಿಲ್ಲ. ಅದು ಯಾವ ಕಾರಣಕ್ಕೆ ಸಿಕ್ಕಿಲ್ಲ ಅಂತ ನಮ್ಗೆ ಇದುವರೆಗೂ ಕೂಡ ನಮ್ಗೆ ಅರ್ಥ ಆಗಿಲ್ಲ. ಯಾಕೆ ನಾವು ಈ ದೇಶದ ಪ್ರಜೆಗಳಲ್ವಾ. ಜೆಡಿಎಸ್ ಹಾಗೂ ಕಾಂಗ್ರೆಸ್ ಮುಖಂಡರುಗಳ ವಾಕ್ಸಮರ ಮುಂದುವರೆದಿದ್ದು, ಮಾಜಿ ಶಾಸಕ ಅನ್ನದಾನಿ ವಿರುದ್ಧ ಮಾತನಾಡುವ ನೈತಿಕತೆ ಕಾಂಗ್ರೆಸ್ ಮುಖಂಡರಿಗಿಲ್ಲ ಎಂದು ಜೆಡಿಎಸ್ ಅಧ್ಯಕ್ಷ ಹನುಮಂತ ಕಿಡಿಕಾರಿದರು. ಮಳವಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ನಾವು ರೈತರ ಪರ ಹೋರಾಟ ಮಾಡಲು ಪ್ರತಿಭಟನೆ ನಡೆಸುತ್ತಿದ್ದೆವು. ಆದರೆ ಶಾಸಕರು ಹಾಗೂ ಬೆಂಬಲಿಗರು ಅಧಿಕಾರ ಪರ ನಿಂತಿರುವುದು ಸರಿಯಲ್ಲ. ಮಾಜಿ ಶಾಸಕ ಅನ್ನದಾನಿ ಅವರು ಶಾಸಕರಾಗಿದ್ದಾಗ 90% ಪೂರಿಗಾಲಿ ಹನಿ ನೀರಾವರಿ ಯೋಜನೆಯ ಕಾಮಗಾರಿಯಾಗಿದ್ರು. ಶಾಸಕರಾಗಿ 3 ವರ್ಷವಾದರೂ ಇನ್ನೂ ಉದ್ಘಾಟನೆ ಯಾಕೆ ಆಗಿಲ್ಲ ಎಂದು ಪ್ರಶ್ನಿಸಿದರು. ಜೂನ್ ತಿಂಗಳಲ್ಲಿ ಕೆಆರ್ಎಸ್ ಇಂದ ನೀರು ಬಿಟ್ಟಿದ್ರು. ಈ ಮಳವಳ್ಳಿ ತಾಲೂಕಿಗೆ ಒಂದೇ ದಿನ ಬಂದಿದ್ದು. ಎಲ್ಲೋಗಿದ್ರು ಇವರು ಶಾಸಕರು? ಮಾತಾಡಿದ್ರ? ಇವತ್ತು ಬೆಳೆದಿದ್ದಂಥ ಬೆಳೆಗಳೆಲ್ಲ ಅಪೋಷಣ ಆಯ್ತಾ ಇದೆ. ಒಂದೇ ಒಂದು ರೈತರಿಗೆ ಅದು ಯಾವುದೇ ಕಾರಣಕ್ಕೂ ಅದು ಲಾಭ ತರಲ್ಲ. ಹಾಗಾಗಿ ಈ ತಾಲೂಕಿನ ರೈತರ ಪರವಾಗಿ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದು. ಬರ ಸಂದರ್ಭದಲ್ಲಿ ಇವತ್ತು ಈ ತಾಲೂಕಲ್ಲಿ ಇಟ್ಕೊಂಡು ಈ ಶಾಸಕರು ಇಲ್ಲಿ ಮಾಡಬೇಕಾಗಿರುವಂಥ ಕೆಲಸ ಮಾಡ್ತಾ ಇಲ್ಲ. ಅಧಿಕಾರದ ಅಪಾಪಿಗೆ ತಲುಪಿ 20-25 ದಿನ ಆಗಿದೆ ತಾಲೂಕಿನಲ್ಲಿ ಅವರು ನಾಪತ್ತೆ ಆಗಿದೆ. ಹಾಗಾಗಿ ಈ ಮುಖಂಡರುಗಳಿಂದ ನಮ್ಮ ಮಾಜಿ ಶಾಸಕರ ಬಗ್ಗೆ ಹೇಳಿಸ್ಕೊಳ್ಳುವಂಥದ್ದು ಏನಿಲ್ಲ. ಹಾಗಾಗಿ ಟಿಟ್ವಾರ್ನಲ್ಲಿ ಏತ ನೀರಾವರಿ ಇವರೇ ಶಾಸಕರಾಗಿದ್ರು 2015. ಸುದ್ದಿಗೋಷ್ಠಿಯಲ್ಲಿ ಚಂದಹಳ್ಳಿ ಶ್ರೀಧರ್, ಕಾಂತರಾಜು, ಪ್ರಭು, ಸಿದ್ದಾಚಾರಿ, ವಡ್ರಹಳ್ಳಿ ಸಿದ್ದರಾಜು, ಗುರುಪ್ರಸಾದ್ ಸೇರಿದಂತೆ ಹಲವರು ಇದ್ದರು. ದೆಹಲಿಯ ಸಂಸತ್ ಭವನದ ಮುಂಭಾಗ ಸಿಜೆಪಿ ಕಾರ್ಯಕರ್ತರಿಂದ ನಡೆದ ಗಲಭೆ ಪ್ರಕರಣ ಹಾಗೂ ಬಿಜೆಪಿ ಶಾಸಕರು ಮತ್ತು ಕಾರ್ಯಕರ್ತರ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರಿಂದ ನಡೆದ ಹಲ್ಲೆ ಖಂಡಿಸಿ ಕಲಬುರಗಿಯಲ್ಲಿ ಬಿಜೆಪಿ ವತಿಯಿಂದ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು. ಕಲಬುರಗಿಯ ಪಟೇಲ್ ವೃತ್ತದಿಂದ ಆರಂಭವಾದ ಬಿಜೆಪಿ ಕಾರ್ಯಕರ್ತರ ಬೃಹತ್ ಪ್ರತಿಭಟನಾ ಮೆರವಣಿಗೆಯು ಕಾಂಗ್ರೆಸ್ ಕಚೇರಿಯತ್ತ ಸಾಗಿತು. ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸುತ್ತಿದ್ದ ಬಿಜೆಪಿ ಕಾರ್ಯಕರ್ತರನ್ನ ನಗರದ ಅನ್ನಪೂರ್ಣ ಕ್ರಾಸ್ ಬಳಿ ಪೊಲೀಸರು ತಡೆದು ವಶಕ್ಕೆ ಪಡೆದರು. ದೆಹಲಿಯಲ್ಲಿ ನಡೆದ ಸಿಜೆಪಿ ಗಲಭೆಯ ಹಿಂದೆ ಕಾಂಗ್ರೆಸ್ ಪಕ್ಷದ ಕೈವಾಡವಿದೆ ಎಂದು ಬಿಜೆಪಿ ನಾಯಕರು ಆರೋಪಿಸಿದ್ದು, ಈ ಕುರಿತು ಉನ್ನತ ಮಟ್ಟದ ತನಿಖೆ ನಡೆಸಬೇಕು. ದೆಹಲಿಯಲ್ಲಿ ಬಿಜೆಪಿ ಶಾಸಕರು ಹಾಗೂ ಕಾರ್ಯಕರ್ತರ ಮೇಲೆ ಹಲ್ಲೆ ನಡೆಸಿದವರನ್ನ ಕೂಡಲೇ ಬಂಧಿಸಬೇಕು ಎಂದು ಪ್ರತಿಭಟನಾಕಾರರು ತೀವ್ರವಾಗಿ ಒತ್ತಾಯಿಸಿದರು. ಅಗತ್ಯ ಮೂಲಭೂತ ಸೌಲಭ್ಯ, ಬಸ್ ಶೆಲ್ಟರ್ ನಿರ್ಮಾಣ ಸೇರಿದಂತೆ ಹಲವು ಸಮಸ್ಯೆಗಳ ಪರಿಹಾರಕ್ಕೆ ಆಗ್ರಹಿಸಿ ಕರ್ನಾಟಕ ಪ್ರಾಂತ ರೈತ ಸಂಘ, ಕೃಷಿ ಕೂಲಿಕಾರ ಹಾಗೂ ಗ್ರಾಮೀಣ ಕಾರ್ಮಿಕರ ಸಂಘ ಸುಜ್ಜಲೂರು ಘಟಕ ವತಿಯಿಂದ ಕಾರ್ಯಕರ್ತರು ಹಾಗೂ ಗ್ರಾಮಸ್ಥರು ಮಳವಳ್ಳಿ ಪಟ್ಟಣದ ತಾಲೂಕು ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದರು. ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮುಂಭಾಗದಿಂದ ಹೊರಟ ಪ್ರತಿಭಟನಾಕಾರರು ತಾಲೂಕು ಕಚೇರಿಯವರೆಗೂ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಈ ವೇಳೆ ಪ್ರಾಂತ ರೈತ ಸಂಘದ ಲಿಂಗರಾಜು ಮೂರ್ತಿ ಮಾತನಾಡಿ, ತಾಲೂಕಿನ ಚನ್ನಪಿಳ್ಳೆ ಕೊಪ್ಪಲು, ನಂಜೇಗೌಡನ ದೊಡ್ಡಿ, ಸುಜ್ಜಲೂರು, ನೆಣನೂರು, ಹಣಕೊಳ, ಕನ್ನಹಳ್ಳಿ, ಹಗ್ರಾಪುರ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಸ್ಮಶಾನ ಸೌಲಭ್ಯದ ಸಮಸ್ಯೆ ಎದುರಿಸುತ್ತಿದ್ದು, ಇದಲ್ಲದೆ ಬಸ್ ತಂಗುದಾಣ ಜೊತೆಗೆ ಆಸ್ಪತ್ರೆಯಲ್ಲಿ ವೈದ್ಯರ ಸಮಯಕ್ಕೆ ಸರಿಯಾಗಿ ಬಾರದೇ ಇರುವುದು ಸೇರಿದಂತೆ ಸಾಕಷ್ಟು ಸಮಸ್ಯೆಗಳು ಇದ್ದರೂ ಅಧಿಕಾರಿಗಳು ಬಡಜನರ ಪರ ಧ್ವನಿ ಎತ್ತದೆ ಉಳ್ಳವರ ಪರ ಇರುವುದು ಶೋಚನೀಯ ಸಂಗತಿ ಎಂದು ವಿಷಾದ ವ್ಯಕ್ತಪಡಿಸಿದರು. ಕೆಲವು ಕಡೆ ಸ್ಮಶಾನ ಇದೆ, ಸರಿಯಾಗಿ ಅಭಿವೃದ್ಧಿ ಮಾಡ್ಲಿಕ್ಕಾಗಿಲ್ಲ. ಇಷ್ಟೆಲ್ಲ ಸಮಸ್ಯೆಗಳು ಮಳವಳ್ಳಿ ತಾಲೂಕಿನ ಬಹುತೇಕ ಎಲ್ಲ ಹಳ್ಳಿಗಳಲ್ಲಿದ್ದಾವೆ. ಆದ್ರೆ ಇವತ್ತು ಕೆಲವು ಹಳ್ಳಿಗಳಿಂದ ನಮಗೆ ಈ ಸವಲತ್ತು ಸಿಗಬೇಕು ಅಂತೇಳಿ ನೀವು ಹೋರಾಟಕ್ಕೆ ಬಂದಿದ್ದೀರಿ ಅಂತಂದ್ರೆ, ಹೋರಾಟದಿಂದ ಮಾತ್ರನೇ ನಮ್ಮ ಸಮಸ್ಯೆ ಬಗೆಹರಿಯೋದು ಅಂತಕ್ಕಂಥದ್ದನ್ನ ನೀವೆಲ್ಲರೂ ಕೂಡ ಅರ್ಥಕೊಂಡು ಈ ಹೋರಾಟಕ್ಕೆ ಬಂದಿರೋದ್ರಿಂದ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ತಿಳಿಸ್ತೇನೆ. ನೀವೆಲ್ಲರೂ ಗಮನಿಸ್ತಾ ಇದ್ದೀರಿ ಏನಾಗ್ತಾ ಇದೆ ಇವತ್ತು ಕೇಂದ್ರ ಸರ್ಕಾರದಲ್ಲಿ. ನೀವೆಲ್ಲರೂ ಇಲ್ಲಿ ಸೋಷಿಯಲ್ ಮೀಡಿಯಾ ನೋಡ್ತಕ್ಕಂಥ ಬಹಳಷ್ಟು ಜನ ಯುವಕರುಗಳಿದ್ದೀರಿ. ಇಲ್ಲಿ ಏನು ಇವತ್ತು ಬಿಂಬಿಸ್ತಾ ಇರ್ತಕ್ಕಂಥದ್ದು ದೊಡ್ಡ ಮಟ್ಟದ ಪ್ರಗತಿ ಆಗ್ಬಿಟ್ಟಿದೆ ಇಡೀ ದೇಶದಲ್ಲಿ. ಪ್ರತಿಭಟನೆಯಲ್ಲಿ ಪ್ರಾಂತ ರೈತ ಸಂಘದ ಜಿಲ್ಲಾ ಸಂಚಾಲಕ ಭರತ್ರಾಜ್, ಕೃಷಿ ಕೂಲಿಕಾರರ ಸಂಘದ ಜಿಲ್ಲಾಧ್ಯಕ್ಷ ಶಿವಮಲ್ಲಯ್ಯ, ಪಾಪಣ್ಣ, ಸಾಕಮ್ಮ, ಶಂಕರ ಸೇರಿದಂತೆ ಹಲವರು ಇದ್ದರು. ನಗರದ ಅಶೋಕ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದ್ದ 2 ಹಗಲು ಮನೆಗಳ್ಳತನ ಪ್ರಕರಣವನ್ನು ಭೇದಿಸುವಲ್ಲಿ ಕಲಬುರಗಿ ಪೊಲೀಸರು ಯಶಸ್ವಿಯಾಗಿದ್ದಾರೆ.
ಪ್ರಕರಣಕ್ಕೆ ಸಂಬಂಧಿಸಿದಂತೆ ಓರ್ವ ಆರೋಪಿಯನ್ನ ಬಂಧಿಸಿರುವ ಪೊಲೀಸರು ಅಂದಾಜು 20 ಲಕ್ಷ ರೂಪಾಯಿ ಮೌಲ್ಯದ 117 ಗ್ರಾಂ ತೂಕದ ಚಿನ್ನದ ಆಭರಣಗಳನ್ನು ವಶಪಡಿಸಿಕೊಂಡಿದ್ದಾರೆ. ದಸ್ತಗಿರಿ ಕ್ರಮ ಕೈಗೊಂಡಿರುವ ಪೊಲೀಸರು ಆರೋಪಿಯನ್ನ ಯಶಸ್ವಿಯಾಗಿ ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಮನೆ ಕಳ್ಳತನ ಪ್ರಕರಣದ ಆರೋಪಿಯನ್ನ ಚುರುಕಾಗಿ ಪತ್ತೆ ಹಚ್ಚಿ ದೋಚಲಾದ ಅಮೂಲ್ಯ ಸ್ವತ್ತುಗಳನ್ನು ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾದ ಅಧಿಕಾರಿ ಹಾಗೂ ಸಿಬ್ಬಂದಿಗಳ ಕಾರ್ಯಕ್ಷಮತೆಯನ್ನ ಪೊಲೀಸ್ ಆಯುಕ್ತರಾದ ಡಾಕ್ಟರ್ ಶರಣಪ್ಪ ಎಸ್ಡಿ ಅವರು ಪ್ರಶಂಸಿಸಿದ್ದಾರೆ. ಇಲ್ಲಿವರೆಗೆ ನಾವು ಕಲೆ ಹಾಕಿದ ಪ್ರಕಾರ ಏನು ಅಪರಾಧಿಗಳ ಮೇಲೆ 85ಕ್ಕಿಂತ ಹೆಚ್ಚು ಪ್ರಕರಣಗಳು ಮನೆಗಳ ಪ್ರಕರಣಗಳು. ಸೊ ಬೇಸಿಕಲಿ ಕಲಬುರಗಿ ನಗರದಲ್ಲಿಯೂ ಕೂಡ ಇವರು ಟ್ರೈನ್ ಮುಖಾಂತರ ಇಲ್ಲಿ ಇಳಿದು ಬಂದು ಬೆಳಗ್ಗೆ ಎಲ್ಲ ರೆಕ್ಕೆ ಮಾಡುವಂಥದ್ದು, ಯಾವ ಮನೆಗಳಿಗೆ ಲಾಕ್ ಹಾಕಿರುವಂಥದ್ದು ಅಪರಾಧ ಮಾಡುವಂಥದ್ದು, ಮತ್ತು ಅದೇ ದಿನ ಇಲ್ಲಿಂದ ತರಿಸ್ಕೊಳ್ಳುವಂಥದ್ದು ಅವನು ಇರುತ್ತೆ. ಏನು ಪತ್ತೆ ಮಾಡಿದ್ರೆ ಇವರು ಜಾನ್ ಡಿಯರ್ ಕಂಪನಿಯು ಆರಂಭವಾಗಿ ಸುಮಾರು 25 ವರ್ಷಗಳಾಗಿದ್ದು, ಪ್ರಸ್ತುತ ವಿಶ್ವದ 160 ದೇಶಗಳಲ್ಲಿ ಈ ಕಂಪನಿಯ ಟ್ರ್ಯಾಕ್ಟರ್ಗಳನ್ನು ರೈತರು ಹಾಗೂ ಗ್ರಾಹಕರು ಖರೀದಿಸುತ್ತಿದ್ದಾರೆ ಎಂದು ಜಾನ್ ಡಿಯರ್ ಕಂಪನಿಯ ಮ್ಯಾನೇಜರ್ ನವೀನ್ ತಿಳಿಸಿದ್ದಾರೆ. ಗುಬ್ಬಿ ತಾಲೂಕಿನ ನಿಟ್ಟೂರಿನಲ್ಲಿ ಶಾಂತಿನಾಥ ಮೋಟಾರ್ಸ್ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಕಾರ್ಯಕ್ರಮದಲ್ಲಿ ಹೊಸ ಜಾನ್ ಡಿಯರ್ ಟ್ರ್ಯಾಕ್ಟರ್ಸ್ಗಳನ್ನು ಲೋಕಾರ್ಪಣೆ ಮಾಡಿ ಅವರು ಮಾತನಾಡಿದರು. ರೈತರಿಗೆ ಕಡಿಮೆ ದರದಲ್ಲಿ ಜಾನ್ ಡಿಯರ್ ಟ್ರ್ಯಾಕ್ಟರ್ ಲಭ್ಯವಾಗುತ್ತಿದ್ದು, ರೈತರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗುತ್ತಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಟ್ರ್ಯಾಕ್ಟರ್ ಖರೀದಿಸಲು ಮುಂದೆ ಬರ್ತಿದ್ದಾರೆ. ಕರ್ನಾಟಕದಲ್ಲೂ ಕಂಪನಿಯ ಫ್ಯಾಕ್ಟರಿ ಇದ್ದು, ರಾಜ್ಯದಲ್ಲಿ ಸುಮಾರು 1000ಕ್ಕೂ ಅಧಿಕ ಬ್ರಾಂಚ್ಗಳು ಕಾರ್ಯನಿರ್ವಹಿಸುತ್ತಿವೆ. ದೇಶದ ಎಲ್ಲಾ ಕಡೆಗಳಲ್ಲೂ ಉತ್ತಮ ಸರ್ವಿಸ್ ಸೌಲಭ್ಯ ಒದಗಿಸಲಾಗುತ್ತಿದೆ. ಜಾನ್ ಡಿಯರ್ ಫೈನಾನ್ಸ್ ವರೆಗೆ ಟ್ರ್ಯಾಕ್ಟರ್ ಖರೀದಿಗೆ ಕಡಿಮೆ ಬಡ್ಡಿ ದರದಲ್ಲಿ ವಾಹನ ಸಾಲ ಸೌಲಭ್ಯ ಕಲ್ಪಿಸಲಾಗುತ್ತಿದೆ. ರೈತರು ಈ ಸೌಲಭ್ಯ ಪಡೆದು ಸಕಾಲದಲ್ಲಿ ಸಾಲ ಮರುಪಾವತಿ ಮಾಡಬೇಕು. ರೈತರಿಗಾಗಿ ಕಂಪನಿಯು ಕಾಲಕಾಲಕ್ಕೆ ಹೊಸ ಯೋಜನೆಗಳನ್ನು ಪರಿಚಯಿಸುತ್ತಿದ್ದು, ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಜಾನ್ ಡಿಯರ್ ಟ್ರ್ಯಾಕ್ಟರ್ಗಳನ್ನು ಖರೀದಿಸಿ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ನವೀನ್ ಕರೆ ನೀಡಿದರು. ಕೆಲವೊಬ್ರು ರೈತರ ಹತ್ರ ಮಾತಾಡ್ತಾ ಇದ್ದೆ, ಜಾನ್ ಡೀರ್ ಹೆಂಗಿದೆ ಏನು ಅಂತ ಅವ್ರದ್ದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾ ಇದ್ರು. ನನಗೆ ಕೇಳಕ್ಕೆ ತುಂಬ ಖುಷಿ ಆಯಿತು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತುಂಬ ಪಾಸಿಟಿವ್ ಫೀಡ್ಬ್ಯಾಕ್ ಆಗಿ ಹೇಳಿದ್ರು. ಏನೇನು ಸಮಸ್ಯೆ ಇದೆ ಅಂತಲೇ ಹೇಳಿದರು. ಸೊ ಏನೇನು ಚೆನ್ನಾಗಿದೆ ಅಂತಲೇ ಹೇಳಿದರು. ಕೇಳಕ್ಕೆ ತುಂಬ ಖುಷಿ ಆಯಿತು. ಸೊ ಈ ಜಾನ್ ಡೀರು ಬಂದರೂ ಆಲ್ಮೋಸ್ಟ್ ಒಂದು 50% ಮೇಲೆ ಜಾನ್ ಡೀರ್ ರೈತರಾಗಿರುತ್ತೆ. ಈ ಜಾನ್ ಡೀರ್ ಹಿಸ್ಟ್ರಿ ಬಗ್ಗೆ ನಿಮಗೆ ಕೆಲವರು ಗೊತ್ತಿರ್ಬೋದು, ಕೆಲವರು ಗೊತ್ತಿರದೇ ಇರ್ಬೋದು. ಅದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ಜಾನ್ ಡೀರ್ ಅಂತ ಒಂದು ಹೆಸರಿದಿಲ್ಲ ಸರ್, ಇದು ಬಂದು ಒಂದು ವ್ಯಕ್ತಿ ಹೆಸರು. ಸೊ ಈ ಜಾನ್ ಡೀರ್ ಕಂಪನಿ, ಜಾನ್ ಡೀರ್ ಟ್ರ್ಯಾಕ್ಟರ್ ಅಂತ ಏನು ನೋಡ್ತಾ ಇದಾರಲ್ಲ, ಇದು ಬಂದು ಜಾನ್ ಡೀರ್ ಅಂತ ಒಂದು ವ್ಯಕ್ತಿ ಸ್ಟಾರ್ಟ್ ಮಾಡಿರೋ ಕಂಪನಿ ಇದು. ಇದೇ ಸಂದರ್ಭದಲ್ಲಿ ಜನರಲ್ ಮ್ಯಾನೇಜರ್ ಲಕ್ಷ್ಮೀನಾರಾಯಣ್, ಮ್ಯಾನೇಜರ್ ನಟೇಶ್, ಸೇಲ್ಸ್ ಮ್ಯಾನೇಜರ್ ವಿಶ್ವನಾಥ್ ಹಾಗೂ ಗ್ರಾಮಸ್ಥರು, ರೈತರು ಭಾಗವಹಿಸಿದ್ರು. ಕೊಪ್ಪಳ ಜಿಲ್ಲಾ ಯಲಬುರ್ಗಾ ವಿಧಾನಸಭೆ ಕ್ಷೇತ್ರದ ಕಾಂಗ್ರೆಸ್ ಯುವ ಮುಖಂಡ ಈಶ್ವರ ಅಟಮಾಳಗಿ ಅವರ 42ನೇ ಹುಟ್ಟುಹಬ್ಬವನ್ನು ಅಭಿಮಾನಿಗಳು ಹಾಗೂ ಬೆಂಬಲಿಗರು ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಿದರು. ಈ ಪ್ರಯುಕ್ತ ಬೃಹತ್ ರಕ್ತದಾನ ಶಿಬಿರ, ಅನ್ನದಾನ ಹಾಗೂ 100 ಸಸಿ ನೆಡುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಸಿಎಂ ಈಶ್ವರ ಅಟಮಾಳಗಿ ಅವರು ತೆಂಗಿನ ಸಸಿ ನೆಡುವ ಮೂಲಕ ಉದ್ಘಾಟಿಸಿದರು. ನಂತರ ಪರಿಸರ ಸಂರಕ್ಷಣೆಯ ಸಂದೇಶ ಸಾರುವ ಉದ್ದೇಶದಿಂದ 100 ಸಸಿಗಳನ್ನು ನೆಡಲಾಯಿತು. ಮೂಲತಃ ಕೃಷಿಕರ ಕುಟುಂಬದಲ್ಲಿ ಜನಿಸಿದ ಸಿಎಂ ಈಶ್ವರ ಅಟಮಾಳಗಿ ಅವರು ಬಡವರು, ದೀನದಲಿತರು ಹಾಗೂ ಸಮಾಜದ ಹಿಂದುಳಿದ ವರ್ಗಗಳ ಪರವಾಗಿ ಸದಾ ಧ್ವನಿಯಾಗಿರುವ ನಾಯಕರೆಂದು ಗುರುತಿಸಿಕೊಂಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ತಾಲೂಕು ಯುವ ಕಾರ್ಯಾಧ್ಯಕ್ಷರಾಗಿ ಸಕ್ರಿಯವಾಗಿ ರಾಜಕೀಯ ಹಾಗೂ ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿರುವ ಅವರು 2023ರ ವಿಧಾನಸಭಾ ಚುನಾವಣೆಯಲ್ಲಿ ಶಾಸಕ ಬಸವರಾಜು ರಾಯರೆಡ್ಡಿ ಅವರ ಪರವಾಗಿ ಕ್ಷೇತ್ರಾದ್ಯಂತ ಶ್ರಮಿಸಿ ಪಕ್ಷದ ಬಲವರ್ಧನೆಗೆ ಮಹತ್ವದ ಕೊಡುಗೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು, ವಿವಿಧ ಸಂಘಟನೆಗಳ ಪದಾಧಿಕಾರಿಗಳು, ಯುವಕರು ಹಾಗೂ ಅಪಾರ ಸಂಖ್ಯೆಯ ಅಭಿಮಾನಿಗಳು ಭಾಗವಹಿಸಿ ಈಶ್ವರ ಅಟಮಾಳಗಿ ಅವರಿಗೆ ಶುಭಾಶಯಗಳನ್ನು ಕೋರಿ ಹಾರೈಸಿದರು. ಕೊಪ್ಪಳ ಜಿಲ್ಲಾ ಕುಕನೂರು ತಾಲೂಕು ಮಸಬ್ ಹಂಚಿನಾಳ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಕಾನೂನು ಮಾಸಿಕ ಅರಿವು ಕಾರ್ಯಕ್ರಮ ಜರುಗಿತು. ಕುಕನೂರು ಪಿಎಸ್ಐ ಎಸ್ಪಿ ನಾಯಕ್ ಅವರು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿ, ವಿದ್ಯಾರ್ಥಿಗಳಿಗೆ ಕಾನೂನು ಅರಿವು ಮತ್ತು ರಸ್ತೆ ಸುರಕ್ಷತಾ ತಿಳುವಳಿಕೆ ಅಗತ್ಯವಾಗಿದೆ. ಹೈಸ್ಕೂಲ್ ಮತ್ತು ಪಿಯುಸಿ ಹಂತದ ವಯಸ್ಸು ಇರುವುದರಿಂದ ಬಹಳ ಎಚ್ಚರ ಅಗತ್ಯವಿದೆ. ಕಾನೂನಿನ ಅರಿವಿಲ್ಲವೆಂದರೆ ಜೀವನಕ್ಕೆ ಆಪತ್ತು ಆಗುತ್ತೆ. ರಸ್ತೆ ಸುರಕ್ಷಾ ಹಾಗೂ ಪೋಕ್ಸೋ ಕಾಯ್ದೆ ಬಗ್ಗೆ ತಿಳುವಳಿಕೆ ಪಡೆದು ಉತ್ತಮ ನಾಗರಿಕರಾಗಲು ಪ್ರಯತ್ನಿಸಬೇಕು ಎಂದು ಹೇಳಿದರು.
ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡೋದನ್ನು ಬಿಡಬೇಕು. ಮಾನವೀಯ ಮೌಲ್ಯಗಳನ್ನ ಅಳವಡಿಸಿಕೊಳ್ಳುವಂತಹ ಒಬ್ಬ ಮನುಷ್ಯನಾಗಿ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ನಾನು ಹುಟ್ಟಿದ್ದೀನಿ, ನನ್ನಿಂದ ಏನಾದರೂ ಕೂಡ ಒಂದು ಸಹಾಯ ಮಾಡಬೇಕು, ಈ ಸಮಾಜಕ್ಕೆ ನಾನೇನಾದರೂ ಕೂಡ ಕೊಡುಗೆ ಕೊಡಬೇಕು ಅನ್ನೋದನ್ನ ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ಸಹಾನುಭೂತಿಯನ್ನ ತೋರಿಸಿ ಆಮೇಲೆ ಪೊಲೀಸರನ್ನ ಬರೋವರೆಗೂ ವೇಟನ್ನ ಮಾಡಬೇಡಿ ಅಂತ ಹೇಳಿ ನಾನು ಒಂದು ಕಿವಿ ಮಾತನ್ನ ಹೇಳ್ತಾ, ಯಾವತ್ತೂ ಕೂಡ ಪೊಲೀಸರಿಂದ ಬಹಳ ದೂರದಲ್ಲಿ ಇರ್ತಾರೆ, ಅಲ್ಲಿಂದ ಬರ್ಲಿಕ್ಕೆ ಲೇಟ್ ಆಗುತ್ತೆ, ಅಲ್ಲಿವರೆಗೂ ಅವ್ರನ್ನ ಅಲ್ಲೇ ಒದ್ದಾಡಕ ಬಿಡಿ. ನ್ಯಾಯವಾದಿ ವಿಜಯಲಕ್ಷ್ಮಿ ನವಲಗುಂದ, ಆರೋಗ್ಯ ಇಲಾಖೆ ಆಪ್ತ ಸಮಾಲೋಚಕ ಕನಕ ರಾಯ್ ಭಜಂತ್ರಿ, ಪ್ರಾಚಾರ್ಯ ಮಾರುತಿ ಲಕಮಾಪುರ್, ಮುಖ್ಯ ಗುರು ಲಿಂಗರಾಜು, ಪತ್ರಕರ್ತ ರುದ್ರಪ್ಪ ಭಂಡಾರಿ ಇತರರು ಉಪಸ್ಥಿತರಿದ್ದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಶಿಕ್ಷಣ ವ್ಯವಸ್ಥೆ ಚರ್ಚೆ, ಆಶಾದಾಯಕ ನಡೆ, ದೇಶದ ವಿದ್ಯಾರ್ಥಿಗಳ ಭವಿಷ್ಯಕ್ಕಾಗಿ ಕೆಲಸ, ಕೇಂದ್ರ ಸರ್ಕಾರದ ಕ್ರಮಕ್ಕೆ ಡಿಕೆ ಶಿವಕುಮಾರ್ ಸ್ವಾಗತ. ಸೆಲೆಬ್ರಿಟಿಗಳು ಮಾತನಾಡಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವ್ ಕಾಮೆಂಟ್ಸ್, ಸಾರ್ವಜನಿಕ ಹಿತಾಸಕ್ತಿಗೆ ಎಲ್ಲರೂ ಧ್ವನಿಯಾಗಬೇಕು, ಸ್ಯಾಂಡಲ್ವುಡ್ ಧೋರಣೆಗೆ ಸಾಧು ಕೋಕಿಲ ತೀವ್ರ ಅಸಮಾಧಾನ. ನೀಟ್ ಪ್ರತಿಭಟನೆ ಪ್ರೆಸ್ಟೀಜ್ ಆಗಿ ತೆಗೆದುಕೊಳ್ಬೇಡಿ, ಪ್ರತಿಭಟನಾಕಾರರನ್ನ ದೇಶದ್ರೋಹಿಗಳಂತೆ ಬೆಂಬಲಿಸಬೇಡಿ, ಕೇಂದ್ರ ಸರ್ಕಾರದ ವಿರುದ್ಧ ಸಚಿವ ಸತೀಶ್ ಜಾರಕಿಹೊಳಿ ಆಕ್ರೋಶ. ಇದಾಗಿತ್ತು ಇವತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿಬಿಸಿ ನ್ಯೂಸ್, ಸತ್ಯದ ಕಡೆ ನಮ್ಮ ನಡೆ.